ಹಾಯ್ ಸ್ಟಾರ್ಸ್. ಸುಮಾರು ಮಧ್ಯರಾತ್ರಿ 2:30 ಈಗ ಟೈಮು. ನಮಗೆ ಸಖತ್ ಹುಷಾರಿಲ್ಲ, ಇನ್ನು ಬಾಯಿ ಹುಣ್ಣು ವಾಸಿ ಆಗಿಲ್ಲ. ಭಾಳ ನೋವು ತಿಂತಾ ಇದ್ದಾನೆ, ಹೊಟ್ಟೆ ಹೊಡೆಯುತ್ತೆ, ಹಠ ಬೇರೆ ಮಾಡ್ತಾ ಇದ್ದಾನೆ. ಇಲ್ಲ 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 ಸಖತ್ ಬೇಜಾರಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರಿಗೆ ಬಂದರೂ ಮಕ್ಕಳಿಗೆ ಬರಬಾರ್ದು ಅಂತ ಬೇಜಾರಾಗ್ಬಿಟ್ಟಿದ್ದೀನಿ. ಭಗವಂತ ಯಾಕೆ ಇಷ್ಟೊಂದು ಕೊಡ್ತಾನೋ ಮಕ್ಕಳಿಗೆ ಗೊತ್ತಿಲ್ಲ. ಓನಾಯ್ತು. ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಸ್ಟಾರ್ಸ್ ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಬ್ರೇಕ್ ಕೊಟ್ಟಿದ್ದಾರೆ. ಬ್ರೇಕ್ ಕೊಟ್ಟಿದ ತಕ್ಷಣ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ಓಕೆ ಸೊ Guys, welcome to Appi Subbi. Hi guys, welcome back to Appu Subbi Vlogs. ಇವತ್ತು ನಾವಿಲ್ಲಿ ಆಫೀಸಲ್ಲಿ ವ್ಲಾಗ್ ಮಾಡ್ತಾ ಇದೀವಿ. ಓಕೆ I'm doing behalf of everyone. Yeah. ಸೊ ಈಗ ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾಡಿಕೊಂಡು ನೀನು ನೀನೇನು ಮಾಡ್ಕೊಂಡು ಬಂದೆ ಅಂತ ಹೇಳ? ನಾನು ನೂಡಲ್ಸ್ ತಿಂದೆ, ಅದನ್ನು ಹೇಳ್ತಿದ್ದಾಳೆ. Oh my god. ಸೊ ಈಗ ಬ್ರೇಕ್ ಮುಗೀತು. ಬ್ರೇಕ್ ಮುಗಿದ ತಕ್ಷಣ ಹೋಗಿ ಟ್ರೈನಿಂಗ್ ಕಂಟಿನ್ಯೂಸ್ ಆಗಿ ನಡೀತಿದೆ. ಸೊ ಟ್ರೈನಿಂಗ್ ಮುಗಿಸ್ಕೊಂಡು Tell him you've not got your ID. ಹಾಂ ಇವನ್ಗೆ ಇನ್ನ ಒಂದು ಎಂಪ್ಲಾಯ್ ಐಡಿ ನಂದು ಎಂಪ್ಲಾಯ್ ಐ ಡಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನನಗಿನ್ನ ಪಾಸ್ವರ್ಡ್ ಕೊಟ್ಟಿಲ್ಲ, ಬಟ್ ನಾನು ಓದ್ತಾ ಇದ್ದೀನಿ, ಕ್ಲೀನಾಗೆ ಓದ್ತಾ ಇದ್ದೀನಿ. ಸೊ ನಮಗೆ ಸಿಕ್ಕಾಪಟ್ಟೆ ರಾತ್ರಿ ಎಲ್ಲ ಹುಷಾರಿಲ್ಲ, ಮತ್ತು ಜ್ವರ ಫೀವರ್ ಕಾಣಿಸ್ಕೊಂಡಿದೆ. ಬ್ಲಡ್ ಚೆಕಪ್ಗೆ ಹೇಳ್ತಾ ಇದ್ದಾರೆ. ಸೊ ಆ ಬೇಜಾರು ಬೇರೆ. ನಾಲ್ಕು ಪಂಚಮಿ ಮುಗಿಸಿದ್ವಿ. ಮಗು ಹುಷಾರಿಲ್ಲದೆ ತಳ್ಳಾಡ್ಕೊಂಡು ಕಳ್ಕೊಂಡು ನಾಲ್ಕು ಪಂಚಮಿ ಹಬ್ಬ ಮುಗೀತು. ಬೇರೆ ಹಬ್ಬಗಳೆಲ್ಲ ಬರ್ತಾಯಿದೆ, ಬಟ್ ಮಕ್ಳುಗಳಿಗೆ ಹುಷಾರಿಲ್ಲದೆ ಇರೋದ್ರಿಂದ ಬೇಜಾರಾಗಿದೆ. ನಾನು ಅಳ್ತಿದ್ದಾನೆ, ಒಂದೇ ಸಮ ಅಳ್ತಿದ್ದಾನೆ. ಈಗ ಸ್ಟಾಪ್ ಮಾಡಿದ್ದಾನೆ. ನಮ್ಮಮ್ಮ ವಿಡಿಯೋ ಮಾಡ್ಕೊಳ್ಳಿ ಅಂತ ಅಲ್ವ ಚಿನ್ನಿ? ಆನು ಆಯಿತು ಬಂಗಾರಮ್ಮಂಗೆ, ನನ್ನ ಬಂಗಾರಮ್ಮಂಗೆ ಓನು ಅದು ಸ್ವಾಮಿ. ಮತ್ತೆ ಜ್ವರ ಬಂದ್ಬಿಟ್ಟಿದೆ. ಜ್ವರ ಬಂದರೆ ಭಯ ಆಗುತ್ತೆ. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು, ನೋಡೋಣ ಏನಾಗುತ್ತೆ ಅಂತ. ಮತ್ತು ಅಪ್ಪುಗೆ ಬೆಳಿಗ್ಗೆ 7 ಗಂಟೆಗೆ ಅವ್ನು ಮನೆ ಬಿಡಬೇಕು. ಅವನು ಬಾಕ್ಸ್ ಕಟ್ಟಬೇಕಾಗಿತ್ತು, ಬಾಕ್ಸ್ ಕಟ್ಟೋಕ್ಕಾಗ್ತಾಯಿಲ್ಲ, ನಾನು ಹುಷಾರಿಲ್ಲದೆ ಇರೋದ್ರಿಂದ. ಪಾಪ ಅವನಿಗೆ ತೊಂದರೆ ಆಗ್ತಾಯಿದೆ. ಅವನು ತಿರ್ಗಿ ಸಂಜೆ ಬರೋದು 6 ಗಂಟೆ ಆಗುತ್ತೆ. 6:30 7 ಗಂಟೆ ಆಗಿಬಿಡುತ್ತೆ ಅವ್ನು ಬರೋದು. ಅಲ್ಲಿಂದ ಬಂದು ಯಾಕಂದ್ರೆ ತುಂಬ ಟಯರ್ಡಾಗಿರ್ತಾನೆ, ಏನಂತ ಗೊತ್ತಿಲ್ಲ. ಬೇಗ ಮಲಗಿಬಿಡ್ತಾನೆ. ಬಟ್ ರೊಟೀನ್ ಚೆನ್ನಾಗಿದೆ, ಆದರೆ ಟಯರ್ಡ್ ಆಗ್ತಾಯಿದ್ದಾನೆ. ಬೇರೆದೇನೂ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಲಿಕ್ವಿಡ್ ಟೈಪೇ ಕೊಡಿ ಅಂತ ಹೇಳಿದ್ದಕ್ಕೆ ಒಂದು ಸ್ವಲ್ಪ ಆಪಲ್ ಜ್ಯೂಸು ಅದು ಎಲ್ಲ ಕೊಟ್ಟಿದ್ದೀವಿ. ಅದು ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ ಈಗ. ಬರೀ ಲಿಕ್ವಿಡಲ್ಲೇ ಇರೋದ್ರಿಂದ ಈಗ ರವೆ ಗಂಜಿ ಕಾಯಿಸ್ಕೊಂಡು ಅಂತಾಯಿದ್ದೀನಿ. ರವೆ ಗಂಜಿ ಒಂದು ಸ್ವಲ್ಪ ಹೊಟ್ಟೆ ಒಳಗಡೆ ಹೋದರೆ ಒಂದು ಸ್ವಲ್ಪ ಮತ್ತೆ ಔಷಧಿ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ. ಅವನಿಗೆ ಗಂಜಿ ಕುಡಿಸೋದೇ ಒಂದು ಸ್ವಲ್ಪ ತುಂಬ ಲೇಟ್ ಆಗ್ತಾಯಿದೆ. ಏನೋ ಮಗು ಹೊಟ್ಟೆ ಒಳಗಡೆ ಒಂದು ಸ್ವಲ್ಪ ಸೇದ್ರೆ ಸಾಕು ಅಂತ ಟ್ರೈ ಮಾಡ್ತಾನೇ ಇದ್ದೀನಿ. ಮತ್ತು ನಿಮ್ಮ ದಿನಚರಿಗಳೆಲ್ಲ ಹೇಗಿದ್ದೀರಾ ಎಲ್ಲರೂ? ನಾನು ವಿಡಿಯೋಗಳು ಅಟೆಂಡ್ ಮಾಡಿದೆ ತುಂಬ ದಿನಗಳಾಗೋಯ್ತು. ನಮ್ಮ ಸ್ಟಾರ್ಸ್ಗಳನ್ನ ವಿಚಾರಿಸಿ ಅನ್ನೋ ಥರ ನನಗೆ ಫೀಲ್ ಆಯಿತು. ಸೊ ಅದಕ್ಕೆ ನಾನೇ ವಿಡಿಯೋ ತಗೊಳ್ಳೋಣ ಈಗ ಅಂತ ಮಾಡ್ಕೊಂಡು ಅಡುಗೆ ಮಾಡೋಣ ಅಂತ ಟ್ರೈ ಮಾಡಿದೆ. ಟಿಫನ್ ಮಾಡೋಣ, ನಮ್ಮ ಸ್ಟಾರ್ಸ್ಗಳ ಹತ್ರ ಮಾತಾಡ್ತಾ ಮಾಡೋಣ ಅಂತ. ಇದೇನೋ ಸ್ಟ್ಯಾಂಡ್ ಐತೆ, ಸ್ಟ್ಯಾಂಡಲ್ಲಿ ಇಡೋಕ್ಕೆ ಬರಲಿಲ್ಲ ನನಗೆ. ಸ್ಟ್ಯಾಂಡಲ್ಲಿ ಇಡೋಕ್ಕಾಗಲಿಲ್ಲ. ಇದೇನು ಎಕ್ಸ್ಪೆಂಡ್ ಆಗ್ತಾಯಿಲ್ಲ. ಇದು ಹಿಂಗಿಡ್ಬೇಕಲ್ವ, ಕೊನೆಗೆ ಕೈಯಲ್ಲೇ ಹಿಡಿದೆ. ಏನು ಹೇಳೋಕ್ಕೆ ಒಂದು ಮಾತು ಹೇಳೋಣ ನಮ್ಮ ಸ್ಟಾರ್ಸ್ಗೆ ಅಂತ ಅನ್ನಿಸ್ತು ನನಗೆ. ಮಾನವ್ಗೆ ಗಂಜಿ ಮಾಡ್ತಾಯಿದ್ದೀನಿ. ಈ ಥರ ತೆಳ್ಳಗೆ ಮಾಡಿ ಕುಡಿಸೋಣ ಅಂತ ಮಾಡ್ತಾಯಿದ್ದೀನಿ. ಏನು ಹೇಳೋಕ್ಕೆ ಇಷ್ಟಪಟ್ಟೆ ಅಂತಂದರೆ, ನಂದೊಂದು ಅನುಭವದ ಮಾತನ್ನು ಹೇಳೋಣ ನಮ್ಮ ಸ್ಟಾರ್ಸ್ಗೆ ಅಂತ ನಾನು ಅಂದ್ಕೊಂಡೆ. ಏನು ಗೊತ್ತಾ, ತುಂಬ ಮುತುವರ್ಜಿ ಮಾಡಿ ವಸ್ತು ಆಗಲಿ ವ್ಯಕ್ತಿ ಆಗಲಿ ತುಂಬ ಕೇರ್ ಮಾಡಿದ್ದು ತುಂಬ ದಿವಸ ಬಾಳಿಕೆ ಬರಲ್ಲ ಅಂತ
ನನ್ನ ಅನಿಸಿಕೆ. ಅಂದರೆ ತುಂಬ ಕೇರಿಂಗು ಒಳ್ಳೆಯದಲ್ಲ. ಆಮೇಲೆ ತುಂಬ ಅಂದರೆ ಅತಿಯಾಗಿ ಅದು ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಬಾರ್ದು ಯಾವುದೂ, ಅದಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ. ಅದು ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು. ತುಂಬ ನೋಡಿ ಈ ಈ ಆಚೆ ಕಡೆ ಗಾರೆ ಕೆಲಸದವರು, ಆಮೇಲೆ ಅವರೆಲ್ಲ ಮಕ್ಳುಗಳು ಪಾಪ ಅವ್ರು ಹೇಗೋ ಬೆಳ್ಕೋತಾರೆ. ಅಲ್ಲಿ ಇದಿರ್ತವೆ. ನಾವು ನಮ್ಮ ಮಕ್ಳುಗಳಿಗೆ ಹಂಗೆ ಮಾಡಿದ್ರೆ ಇನ್ಫೆಕ್ಷನ್ ಆಗುತ್ತೆ, ಹಿಂಗೆ ಮಾಡಿದ್ರೆ ಇನ್ಫೆಕ್ಷನ್ ಆಗುತ್ತೆ. ಇಷ್ಟು ಸೇಫ್ ಗಾರ್ಡ್ ಮಾಡ್ತಾಯಿರ್ತೀವಿ ಮಕ್ಳುಗಳನ್ನ. ಅದು ಅವ್ರು ಮಾಡಿದ್ರು ಅಂತ ನಾವು ಹಂಗೆ ಮಾಡೋಕ್ಕಾಗಲ್ಲ. ಬಟ್ ಅತಿಯಾಗಿ ಯಾವುದೂ ಮಾಡಬಾರ್ದು. ಮಕ್ಳುಗಳನ್ನ ಒಂದು ಸ್ವಲ್ಪ ಇದಾಗಿ ಇರಾಗಿ ಬಿಡಬೇಕು. ಅದು ಚಿಕ್ಕವರಾಗಲಿ, ಎಳೆ ಮಕ್ಳುಗಳೇ ಆಗಲಿ, ದೊಡ್ಡವರೇ ಆಗಲಿ. ತುಂಬ ತೀರ ಅವ್ರನ್ನ ಸೇಫ್ ಮಾಡಿದಷ್ಟು ಅದು ಅಷ್ಟು ಸರಿ ಬರಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಯಾಕೆಂದರೆ ನಾನೇ ಸರಿಯಾಗಿ ಹೇಳ್ತೀನಿ ಅನ್ನೋದು ಗೊತ್ತಾಗಲ್ಲ. ನೀವು ನಿಮ್ಮ ಅನಿಸಿಕೆನೂ ಹೇಳಿದಾಗ ನನ್ನ ತಪ್ಪೇನು ಅಂತ ನನಗೆ ಅರ್ಥ ಆಗುತ್ತೆ. ಸೊ ಹಂಗಾಗಿ ನಾನು ಅನ್ಕೋತಾ ಇದ್ದೀನಿ, ಅದು ವ್ಯಕ್ತಿ ಆಗಲಿ ವಸ್ತುಗಳಾಗಲಿ ತುಂಬ ಜೋಪಾನ ಮಾಡಿದಷ್ಟು ಹಾಳಾಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಹೇಳಿ. ಈಗ ಸ್ವಲ್ಪ ಪಲಾವ್ ಮಾಡ್ಕೊಳ್ಳೋಣ ಅಂತ ನಾನೇ ತೆಗೆದು ಇಟ್ಕೊಂಡಿದ್ದೀನಿ. ಊಟ ಮಾಡಲೇಬೇಕಲ್ವ. ಅಪ್ಪಗೆ ಬಾಕ್ಸ್ ಕಟ್ಟೋಕ್ಕಾಗಿಲ್ಲ ಅಂತ ಬೇಜಾರಾಗುತ್ತೆ. ಯಾಕೆಂದರೆ ಸ್ವಲ್ಪ ಫುಡ್ಡಿ ಮೊದಲೇ ಗೊತ್ತಲ್ವ, ಕಟ್ಟೋಕ್ಕಾಗಿಲ್ಲ. ಸ್ವಲ್ಪ ನೋವು ಹುಷಾರಿಲ್ಲದೆ ಇರೋದ್ರಿಂದ, ನಿದ್ದೆಗಳಿಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಸೆಟ್ಲೈಟ್ ಆಗೋವರೆಗೂ ಒಂದು ಸ್ವಲ್ಪ ಅವ್ನು ಮಾಡಲೇಬೇಕು, ಬೇರೆ ವಿಧಿ ಇಲ್ಲ. ಸೊ ಮಾಡೋಣ. ಅಪ್ಪು ಥರ ಸೋಸು ಅಂತ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೂ. ಅದೇನೋ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಆಗಲಿ ಅಂತ ಹೇಳ್ತಾ, ಹಬ್ಬಗಳಿಗೆ ತಿಂಡಿಗಳು ಮಾಡ್ಕೊಳ್ಳೋ ಟೈಮ್ ಇವಾಗ. 21ನೇ ತಾರೀಕು ಹಬ್ಬ ಇರೋದ್ರಿಂದ ಎಲ್ಲ ಒಟ್ಟಿಗೆ ಸೇರಿ ತಿಂಡಿ ಮಾಡಿಕೊಂಡು ಶೇರ್ ಮಾಡ್ಕೊತಾ ಇದ್ವಿ. ಈಗ ಅದೆಲ್ಲ ಆಗಲ್ಲ ಕೈಯಲ್ಲಿ, ಏಕೆಂದರೆ ಆನವಿರೋದ್ರಿಂದ. ಅಮ್ಮಮ್ಮ ಆನವ್ ನೋಡೋಕ್ಕೆ ನಮ್ಮ ಡ್ಯಾಡಿ ಬಂದಿದ್ದಾರೆ. ಹಾಯ್ ಡ್ಯಾಡಿ. ಹಾಯ್. ಎಲ್ಲೋಗಿದ್ದೆ, ಏನು ತಗೊಂಬಂದೆ ಆನವ್ಗೆ? ದೇವಸ್ಥಾನದಿಂದ ಎಚ್ಚರ ತಗೊಂಡ್ಬಂದಿದ್ದೀನಿ. ಎಣ್ಣೆ ಅಂಗಡಿ, ನಮ್ಮ ಡ್ಯಾಡಿ ಎಣ್ಣೆ ಅಂಗಡಿಗೆ ಹೋಗಿ ಆನವ್ಗೋಸ್ಕರ, ಆನವ್ನ ಆಚೆ ಹೊರಗಡೆ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳಿದ್ರು ಡಾಕ್ಟ್ರ್ ಇವತ್ತು. ಹಂಗಾಗಿ ಗಾಡಿ ಕರ್ಕೊಂಡು ಹೋಗ್ಬೇಡಿ ಅಂತಂದರು, ಜ್ವರ ನಿಲ್ತಾ ಇರೋದು ಕಾರಣ. ಸೊ ನಮ್ಮಪ್ಪ ಎಣ್ಣೆ ಅಂಗಡಿಯಿಂದ ಅವ್ರ ಹೆಸರು ಹೇಳಿ ಅಂತ ತಗೊಂಬಂದು ಕಟ್ತಾ ಇದ್ದಾರೆ. ಆನವ್ ಹುಷಾರಾಗ್ತಾನೆ. ಜಜ್ಜಮ್ಮ ಓಡು ಮಮ್ಮ. ತಾತ ಯಾರು ಬಂದಿರೋದು ಮಮ್ಮ? ಯಾರು ಬಂದಿರೋದು? ಓಡ್ಬಾ. ತಾತಂಗೆ ಬಿಚ್ಚಿ ಕೊಡು ತಾತ. ಥ್ಯಾಂಕ್ ಯು ತಾತ, ಥ್ಯಾಂಕ್ ಯು ಹೇಳು ಮಗನೆ. ದಿಕ್ಕಿಸ್ಕೊ, ಮಾಮಿ ದಿಕ್ಕಿಸ್ಕೊ. ಇಲ್ಲಿ ಮಾಮ, ಮಮ್ಮಿ ಬೇಗ ಹುಷಾರಾಗ್ಲಪ್ಪ ನಾವು. ಹುಷಾರಾಯ್ತು, ಆನ ಹುಷಾರಾದ ಅಂತ ಕಟ್ಟಿಸ್ಕೋ ಮಮ್ಮ. ಓಡು ಮಮ್ಮ. ಏನೋ ನಮ್ಮ ನಂಬಿಕೆ ಅನ್ನೋದು. ಮಮ್ಮಗೆ ಹುಷಾರಾಯ್ತು. ಮಾಮಿ ತವ ಅಂತ್ರ ಹಾಕ್ಸ್ಕೊಂಡು ಹುಷಾರಾಗ್ಬಿಡ್ತಾನ ನಾವು. ಗುಡ್ ಬಾಯ್. ಸೂಪರ್. ಅದು 2 ಕವರ್ಗೆ ಹಾಕು. 3 ದಿನ ಆದಮೇಲೆ ಬಿಸಾಕ್ತದೆ. ನಮ್ಮ ನಂಬಿಕೆ ಮಗು ಯಾವ ರೀತಿನಾದ್ರೂ ಹುಷಾರಾಗಲಿ ಅಂತ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ನಮಗೆ ಇವತ್ತು ಬ್ಲಡ್ ಚೆಕಪ್ ಕೊಟ್ಟು ಬಂದಿದ್ದೀವಿ. ನಾಳೆ ರಿಪೋರ್ಟ್ ಬರುತ್ತೆ.
ಖಂಡಿತ ಅದರಲ್ಲಿ ಏನೂ ಇಲ್ಲ ಅಂತ ಆದರೆ ಸಾಕು. ಯಾಕೆಂದರೆ ಯಾಕೆ ಜ್ವರ ಆ ಥರ 3 ದಿವಸಕ್ಕೆ ಸ್ಟಾಪ್ ಆಗಬೇಕಾಗಿತ್ತು, ಮತ್ತೆ ಜ್ವರ ಫೀವರ್ ಬರ್ತಾ ಇರೋದ್ರಿಂದ ಡಾಕ್ಟ್ರು ಬ್ಲಡ್ ಚೆಕಪ್ ಮಾಡಲೇಬೇಕು, ಏನು ಅಂತ ಹೇಳೋಕ್ಕೆ ಬರಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಆ ಬ್ಲಡ್ ಚೆಕಪ್ಪಲ್ಲಿ ಏನೂ ಇಲ್ಲ ಅಂತ ಆಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿ ನಮ್ಮಪ್ಪ ಹೋಗಿ ಎಣ್ಣೆ ಅಂಗಡಿಗೆ ಹೋಗಿ ಅವ್ನ ಹೆಸರು ಹೇಳಿ ಅಂತ ತೊಗೊಂಬಂದಿರೋ ಅವನು ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಇದರಿಂದ ವಾಸ ಆಗುತ್ತೆ ಅನ್ನೋ ನಂಬಿಕೆ. ಬಿ ಪಾಸಿಟಿವ್ ಅಷ್ಟೇ. ಓಂ ನಮಃ ಶಿವಾಯ ಹೇಳಬ ಓಂ ಅದು ಏನು ಬಾಸ್, ಏನು ತಿಂತಾ ಇದ್ದೀರಾ ನೀವು? ಹಾಂ, ಅದನ್ನು ಕ್ಲೋಸ್ ಮಾಡಬೇಕು ಫಸ್ಟು ನೀನು. ಯಾಕಾದರೂ ಹಿಂಗಾಗುತ್ತೋ? ಮಮ್ಮಿ ಚೆನ್ನಾಗಿರುತ್ತಾ ಅದು? ಐಸ್ ಕ್ರೀಮ್ ತಿನ್ನು. ಬೇಡ ನೋಟ್ಟೆ ಉಡಿಸ್ತಾನೆ. ಮಮ್ಮಿ ಇದನ್ನ ಏನಾರ ಮಾಡ್ಬೇಕು ಮಮ್ಮಿ. ಯಾಕನ ಆಯ್ತಿರವ ಹಾಂ ತಿನ್ನು. ವಾವ್, ಚೆನ್ನಾಗಿದೆ ಇದು. ತಲೆ ಇದು ತಲೆ ಉಜ್ಜು. ಆಯ್ತು ಆಯ್ತು. ಇಲ್ಲಮ್ಮ ಇಲ್ಲ ಏನಾಗಿದೆ ಇಲ್ಲವ. ಕೋಪ ಬೇರೆ ಮಾಡ್ಕೋತಾನೆ. ಇದು ಯಾವ್ದು ಕಾರ್ ಇದು? ಲೈಟ್ ಬರುತ್ತೆ ಅನ್ಸುತ್ತೆ ಇದರಲ್ಲಿ. ಆನ್ ಮಾಡೋದ ಇದು? ಆನ್ ಆಗೈತೆ. ಶೆಲ್ ವೀಕ್ ಆಗ್ಬಿಟ್ಟಿದೆ. ಪೇ ಮಾಡಬೇಕಾ? ತಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ. ಮಮ್ಮಿ ಡೈಲಾಗ್ ಹೆಂಗೈತೆ? ತಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸ್ಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ಮನ್ಸು ಹೆಂಗಾದ್ರೂ ಹಾಳಾಗೋಗ್ಲಿ, ಔಟ್ಲುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೋರಿ ಹಾಕಿರುತ್ತೆ ಚೆನ್ನಾಗಿತ್ತು ಅಂದರೆ ಅದು ಲೈನು. ಸೂರಿ ಸರ್, ಸಾರಿ ಮಗನ. ವಾವ್, ಕೋಕೋ ಮೇಲನ್ನೇ ಸೈಲೆಂಟ್ ಮಾಡೋಕ್ಕಾಗೋದು. ಆಯ್ತಿರಪ್ಪ, ಆಯಿತು. ಸೊ ನಮ್ಮ ಮನೆಗೆ ಬಂದ ತಕ್ಷಣ ನಾನು ಅಡುಗೆ ಮನೆಗೆ ಹೋಗಂಗಿಲ್ಲ. ಅಡುಗೆ ಮನೆಗೆ ಹೋಗಿ ನಮ್ಮಮ್ಮ ಬೈತಾರೆ. ಏನು ಮಾಡೋದು ನೋಡೋಣ ಇರ್ರಿ. ಏನು ಮಾಡಿಲ್ಲ. ಏನು ಮಾಡ್ತಿದ್ದಮ್ಮ? ಹಾಂ, ಪಲಾವ್ ಮಾಡಿದ್ದೆ. ಹಾಂ, ಪಲಾವ್ ಮಾಡಿಬಿಟ್ಟು ತಿಂದೆ. ಪಲಾವ್ ಮಾಡ್ಬಿಟ್ಟು ತಿಂದೆ ಅಂತ ಗೊತ್ತಾಯ್ತು. ಅವ್ನು ಹಿಡ್ಕೋಬೇಕಾದ್ರೆ ಮೊಸೊಪ್ಪು ಸಾರು ಮಾಡ್ಕೊಡ್ತೀನಿ. ಯಾವ ಸಾರು? ಮೊಸೊಪ್ಪು. ಸುಮ್ಮನೆ ಬ್ಲ್ಯಾಕ್ ಮೇಲ್ ತಿಂದು ನನಗಿಷ್ಟ ಮೊಸಪ್ಪು ಅಂತ ನಿಂಗೆ ಗೊತ್ತಾನೆ. ಹಿಡ್ಕೋ, ನಮ್ಮ ಇದು ಮೇಂಟೈನ್ ಮಾಡು, ನಾನು ಅಡುಗೆ ಮಾಡ್ತೀನಿ. ಪಲಾವ್ ಮಾಡ್ಕೊಂಡು ತಿಂದಿದ್ದೆ ಹೆಚ್ಚಾಗೋಯ್ತು. ಇರಮ್ಮ ಮತ್ತಿಗೆ ತಿನ್ನಲಿ, ಅವನು ಆರಾಮಾಗಿ ತಿನ್ನಲಿ. ದೇ ವೆಂಟ್ ವೆಲ್, ವೆರಿ ಗುಡ್, ಸಕಾಲಾಗಿತ್ತು. ಸೊ ಏನು ನೀವು ರೆಡಿಯಾಗಿ ಹೋದೆ, ಆನ್ ಟೈಮ್ ರೆಡಿ ಆಗ್ಬಿಟ್ಟು ಹೋದೆ. ನಿನ್ನೆ ಏನಾಗಿತ್ತು, ನಿದ್ದೆ ಇಲ್ಲ. 2 ಅವರ್ ಅಷ್ಟೇ ನಿದ್ದೆ ಮಾಡಿದ್ದು ನೆನ್ನೆ ನಾನು. ಸೌಂಡ್ ಕಮ್ಮಿ ಕೊಡೋದು. ಆಯಿತು. ನೆನ್ನೆ ನಾನು
ಏನದು 2 ಅವರ್ ಅಷ್ಟೇ ಮಲ್ಕೊಂಡಿದ್ದು, ನಿದ್ದೆನೇ ಇರಲಿಲ್ಲ. ಸುಸ್ತಾಗಿ ಬಂದು ಮಲ್ಕೊಂಡವನು 7:30 ಮಲ್ಕೊಂಡೆ ನಾನು. 7:30 ಅಲ್ವ ಮಲ್ಕೊಂಡಿದ್ದು, 7:30 ಮಲ್ಕೊಂಡಿದ್ದು ನಾನು. ಎದ್ದಿದ್ದು ನಾಳೆ ಬೆಳಗ್ಗೆ 7 ಗಂಟೆಗೆ. ನೆನ್ನೆದು ಸೇರ್ ಮಾಡ್ಕೊಬಿಟ್ಟಿದ್ದೆ, ಅಷ್ಟು ಸುಸ್ತಾಗ್ಬಿಟ್ಟಿತ್ತು ನನಗೆ. ನಾವು ನೀ ಏನು ಮಾಡಿದೆ? ನಾವು ನಿನ್ನ ಜೊತೆಗೆ ನಿದ್ದೆಗೆಟ್ವಲ್ಲ, ಮತ್ತೆ ಯಾಕೆ ನಾವು ಯಾರು? ಏನಾಯ್ತಮ್ಮ? ನೆನ್ನೆ ಜ್ವರ 10 ಗಂಟೆಗೆ ಜ್ವರ ಬಂತು. ಹಾಂ, ಆಮೇಲೆ ಔಷಧಿ ಹಾಕ್ಬಿಟ್ಟು ಮಲಗಿಸ್ದೆ. ಸರಿ ನೋಡಿದ್ರೆ ಔಷಧಿ ಹಾಕಿದ್ರೆ ಜ್ವರ ಬಿಡ್ತಾನೆ ಇಲ್ಲ. ಇದಾಯ್ತೈತೆ, ಇವನು ಫುಲ್ಲು ಡೌನ್ ಆಗ್ತಾನೆ, ಅವನು ಭಯ ಆಯಿತು. ಆಮೇಲೆ ನೀನು ಬೇರೆ ಫುಲ್ ಡೀಪ್ ಸ್ಲೀಪಲ್ಲಿ ಇದೆಯಾ, ಮನೆ ಒಳಗಡೆಗೆ ಯಾರಿಲ್ಲ. ಹೇಗೆ ಒಂದು ಹೆಚ್ಚಾಯ್ತು ಒಂದು ಕಮ್ಮಿ ಆಯಿತು. ಅಲ್ಲ ಮಮ್ಮಿ ಬಂದು ಎಬ್ಬರಿಸ್ಬೇಕು ತಾನೆ ನಮ್ಮ. ಎದ್ದಳಿಲ್ಲಪ್ಪ, ನನಗೆ ಇತ್ತೀಚೆಗೆ ಹಿಂಸೆ ಮಾಡೋಕ್ಕೆ ಇಷ್ಟ ಇಲ್ಲ ಯಾರನ್ನೂ. ಆಮೇಲೆ ಭಾಳ ಅಷ್ಟೊತ್ತಿಗೆ ಫೋನ್ ಮಾಡಿ ಹೆಂಗಿದಾನೆ ಏನು ಅಂತ ಜಿಮ್ಗೆ ಅವ್ರು ಮುಗಿಸ್ಕೊಂಡು ಹಿಂಗಾಗಿದೆ ಅಂತ ಅಂದಿದ್ದಕ್ಕೆ ಸರಿ ಬರ್ತೀನಿ ತಡೀರಿ ಅಂತಂದರು. ಬಂದರು, ಅವ್ನು ನೋಡ್ಬಿಟ್ಟು ಬಾವ ಇಲ್ಲೇ ಉಳ್ಕೊಂಡು ತಿನ್ಕೊಳಮ್ಮ ನಾನು ಅಂತಂದರು. ರೂಮಲ್ಲಿ ಮಗ ಹಾಕೊಂಡು ಮಲ್ಕೊಂಡ್ರು. ನಾನು ನಿನಗೆ 4 ಬಡಿದ್ಬಿಟ್ಟು ಇಲ್ಲಿ ದಿಂಬ ಹಾಕೊಂಡು ನಾನು ಮಲ್ಕೊಂಡೆ. 4 ಬಡಿದ್ಬಿಟ್ಟ ಹೊಡೆದ ನನಗೆ ನಾಳೆ ಸುಮ್ಮನೆ ನನಗಿದ್ದೆ. ಆಮೇಲೆ ಸರಿ ಇನ್ನೇನು ಮಾಡೋದು ಅಂತಂದು ಸುಮ್ಮನೆ ಅದೇ. ಬೆಳಗ್ಗೆ ತಿರ್ಗಿ 4 ಗಂಟೆಗೆ ಜ್ವರ ಬಂತು. ಬಾವ 4 ಗಂಟೆಗೆ ಮನೆಗೆ ಎದ್ದೋದ್ರು. 4 ಗಂಟೆಗೆ ತಿರ್ಗಿ ಔಷಧಿ ಹಾಕಿ ಜೊಲ್ಲಿ ತೂಗಿ ಮಲಗಿಸಿದ್ದು. ಆಮೇಲೆ ಬೆಳಗ್ಗೆನೇ ಅಪಾಯಿಂಟ್ಮೆಂಟ್ ತಗೊಂಡು 10 ಗಂಟೆಗೆ ಆಸ್ಪತ್ರೆಗೆ ಹೋಗಿದ್ದು. ಈಗ ಹೆಂಗವನೆ? ಈ ಮಕ್ಳಿಗೆ ಒಂದ್ಸತಿ ಹುಷಾರು ತಪ್ಪಿದ್ರೆ ಹಿಂಗೆಲ್ಲ ಹುಷಾರು ತಪ್ತಾರ? ನೋಡಮ್ಮ ಏನು ಮಾಡ್ತಾವ? ಅಲ್ಲಿ ನೋಡ್ರಿ, ಅಲ್ಲಿ ನೋಡಿ, ಅಲ್ಲಿ ಮಿರರು ರಿಫ್ಲೆಕ್ಷನ್ ಕಾಣಿಸ್ತೈತೆ. ಅದು ನೋಡ್ಕೊಂಡು ಮಕ್ಕ ಒರೆಸೋದು, ಕೂದಲು ಸರಿ ಮಾಡ್ಕೊಳ್ಳೋದೆಲ್ಲ ಮಾಡ್ತಾವನೆ. ಏಯ್ ಅವನಿಗೆ ಅಂದರೆ ಅದು ಹೊಡೆದೋಗಿರೋ ಜ್ಞಾಪಕ ಆಗುತ್ತಾ? ವೆರಿ ಗುಡ್, ವೆರಿ ನೈಸ್, ವೆರಿ ನೈಸ್. ಅಪ್ಪು 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 ಅನ್ನೋ. ನೋಡ್ರಿ, ಅಲ್ಲಿ ನೋಡ್ರಿ ಹಿಂಗೆ ಆಟ ಆಡ್ತಾವನೆ. ಓ ಒರೆಸ್ಬೇಕಾ? ನಾಲ್ಗೆ ಒಂಥರ ಆಗುತ್ತಾ? ಬಟ್ಟೆಲೆಲ್ಲ ಹಂಗೆ ಮಾಡ್ಕೋಬಾರ್ದು ಬಂಗಾರಮ್ಮ. ಅದು ಮಾಡ್ಕೋಬೋದು, ನಾವು ತಲೆ ಕೆಡ್ಸ್ಕೊ. ಈ ಸೆಂಟೆನ್ಸು ಸುಮ್ಮನೆ ಹೇಳ್ಬೇಕು ಅನಿಸ್ತು, ಹೇಳಿದೆ. ಸುಮ್ಮನೆ ಎಲ್ಲ ಅನಿಸ್ಬಾರ್ದು. ನಮಗೆ ಮೊಸರು ಸಾರು ಮಾಡ್ತೀಯಾ? ಇವತ್ತು ಮೇಂಟೈನ್ ಮಾಡಿದ್ರೆ ನೀನು. ಇವತ್ತು ಮಧ್ಯಾಹ್ನ ತಿಂದೆ ಮೊಸರು ಸಾರು. ಬೇಡ, ನೀನು ಮಾಡ್ದಂಗೆ ಇತ್ತು. ಮಮ್ಮಿ ನೀನು ನಂಬಲ್ಲ ದೇವರಾಣೆ. ನಮ್ಮ ಆಫೀಸಲ್ಲಿ ಒಂದು ಹುಡುಗಿ ನಿಜವಾಗ್ಲೂ ನೀನು ಮಾಡ್ದಂಗೆ ಮಾಡಿದ್ಲು ಮಮ್ಮಿ. ತುಪ್ಪ ಹಾಕಿದ್ಲು ಪಾಪ ಹುಡುಗಿ. ನಾನು ತುಪ್ಪ ತಿನ್ನಲ್ಲ ಅಂದೆ. ತಿನ್ನು ಅಂತ ಕೊಟ್ಲು. ಹಂಗೆ ಇತ್ತು, ತುಪ್ಪ ಇಷ್ಟ ಆಗೋಯ್ತು ಫಸ್ಟ್ ಟೈಮು. ಏನೋ ಆಯ್ತು ಮಾಮ, ತುಪ್ಪ ಇಷ್ಟ ಆಯ್ತು. ಮಮ್ಮಿ ಇವಾಗ ಈಗ ಇಂಟರ್ನೆಟ್ ಏನಮ್ಮ ಮಾಡೋದು? ಮಮ್ಮಿ ಯೂಟ್ಯೂಬ್ ದೊಡ್ಡ ಈ ತಿಂಗಳು ಎಂತ ಅವನಪ್ಪ ಇವನು ಅಂತಾರೆ. ಏನ ಥೂ ಚೆನ್ನಾಗಿರುತ್ತಾ? ಕುಡಿದು ಒಂದು ಟೇಸ್ಟ್ ಕೊಡು ಮಾಡೋಣ. ಮೊಸರು ಇದ್ದಂಗಿರುತ್ತೆ ಬೇಡ ಅಪ್ಪ, ನಿನಗೆ ಒಳ್ಳೇದು ಯಾವುದು ಆಗಲ್ಲಪ್ಪ. ನನಗೆ ಹೋಗು ಮೊಸರು ಸಾರು ಮಾಡು. ಮೊಸರು ಸಾರು ತುಪ್ಪ ಹಾಕ್ಬೇಕು ನೀನು. ಆಯ್ತಾ? ಹೋಗು. ಇದು ಹೆಂಗಾಗ್ತೈತೆ ಗೊತ್ತಾ ನನಗೆ? ಹಿಂಗಾಗ್ತೈತೆ, ಮೆಣಸಿನ್ಕಾಯಿ ಮುರಿದಿಕ್ಕಣಂಗಾಯ್ತೈತೆ. ಈ ಬದುಕಿನ ಪಯಣಕ್ಕೂ ತಿರುವು ಇದೆ, ಈ ತಿರುವನು ದಾರಿಯು ಯಾರೋ ಲೈಟಾಗಿ ಏನೋ ಟಚ್ ಮಾಡಿರಂಗ ಅವ್ರೆ ಆಟ್ನ. ಮಮ್ಮಿ ನಿಂದು ಒಳ್ಳೆ ಕತೆ. ಏನು ಏನು ಹಾಂ ಹಾಂ ಏನು ಏನು ಇಲ್ಲಪ್ಪ. ಸುಮ್ಮನೆ
ಸೊ ಬನ್ನಿ ನಾನು ಆಗಲೇ ಏನು ಮಾಡ್ಬೇಕು ಅಡುಗೆ? ಮಮ್ಮಿ ಅನ್ನ ಮಸೊಪ್ಪು ಸಾರು ಮಾಡು ಮಮ್ಮಿ. ಹೇಳಿದ್ ನಾನು ಆಗಲೇ ಅನ್ನ ಮಸೊಪ್ಪು ಸಾರು ಮಾಡು, ಸ್ವಲ್ಪ ತುಪ್ಪ ಹಾಕು. ಒಂಚೂರು ಮೇಂಟೈನ್ ಮಾಡು, ಸಾರು ಮಾಡ್ಬಿಡ್ತೀನಿ ಬೆಳಗ್ಗೆ, ಅದಕ್ಕೆ ಅನ್ನ ಬಾಕ್ಸ್ ತೊಗೊಂಡು ಹೋಗುವಂತೆ. ಯಾರೋ ಒಬ್ರು ಪುಣ್ಯಾತಿಗಿತಿ ಹಂಗೆ ಹೇಳಿದ್ಲು, ನಿಮ್ಗೆ ಅನ್ನ ಮಾಡ್ಕೊಳಕ್ ಬರಲ್ವಾ ಅಂದು. ನನಗ ಅನ್ನ ಸಾರು ಎಲ್ಲ ಮಾಡ್ತೀನಿ ಅಂದ ನಾನು. ಅಂತ ಹೇಳ್ಬಿಡ್ಬೇಡ ನೀನು. ನಾನು ಮಾಡ್ತಾ ಇದ್ದೆ, ಈಗ ಮಾಡ್ತಾ ಇಲ್ಲ ಅಂತ ಹೇಳು. ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ನೀನು ನಮ್ಮನ್ನ ಕೇಳಿದೆ ಅಂತ ಹೇಳು. ಏನು ಮಾಡ್ತಾ ಇದೆ ಅಂದ್ರೆ ಇವಾಗ ಮಾಡಕ್ ಬರಲ್ವಾ? ಇವತ್ತು ನಾನೇ ಮಸೊಪ್ಪು ಸಾರು ಮಾಡ್ಲಾ? ನಾನೇ ಮಸೊಪ್ಪು ಸಾರು ಮಾಡ್ಲಾ ಇವತ್ತು ನಾನು? ಮಾತಾಡಕ್ಕಾಗಲ್ಲ. ಯಾಕೆ? ಈಗ ಮಾಡ್ಲಾ? ಮಾಡಮ್ಮ, ಒಟ್ಟಿಗೆ ನಮ್ಮ ತಿನ್ನೋದು. ಇವತ್ತು ಮೊಸಪ್ ಸಾರು ಬೇಡ ಅಂದಲ್ಲ. ಮಾಡು. ಏ ನನ್ನ ತಾಯಿ ಹೆಂಗ್ ಮಾಡೋಣ ಅಂತ ಟೇಸ್ಟ್ ಮಾಡ್ತೀನಿ. I mean, I'll compare and I'll see. ತಿರ್ಕಾ ಬಿರುಕು ಮುಚ್ಚು ಅಂತಿದ್ರಂತೆ ಯಾರು? ಇದು ಥಾಟ್ ಫಾರ್ ದ ಡೇನ ಇವತ್ತು. ಗಾದೆ ಥಾಟು. ಇರಿ ನೀನು ಹೇಳ. ನೀನು ಹೇಳಿ ಇವತ್ತಿನ ಥಾಟ್ ಫಾರ್ ದ ಡೇ ಹೇಳು. ತಿರ್ಕಾ ನಿನ್ ಬಿರುಕು ಮುಚ್ಚು. ಏನಂತನ್ ಮಾಮ? ಶೇರ್ ರೋರ್ ಟೈಗರ್ ರೋರ್ ಟೈಗರ್ ಟೈಗರ್ ಅಲ್ಲಿ ಟೈಗರ್ ಬೇರಂತೆ. ಟೈಗರ್ 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 ಅಲ್ವಾ ಅದು? ಟೈಗರ್ ಟೈಗರ್ ಟೈಗರ್. ವೇಕಂತೆ. ವೇಕ್ 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 ಪಾ ವೇಕ್. ಮಲ್ಕೊಳಪ್ಪ ಮಲ್ಕೊಳ್ಳೇಬೇಕು ತಮ್ಮ. ವೇಕ್ ಮಲ್ಕೊಳ್ಳ. ವೇಕ್. ಕಣ್ಮುಚ್ಚು. ಓ ಏನಿದು? ಓಕೆ. ಏ ಅನಲ್, ಐ ಲವ್ ಯು. ಹೇಳಲೆ ಪರವಾಗಿಲ್ಲ ಹೇಳು. ಐ ಲವ್ ಯು ಅನವ್. ಐ ಲವ್ ಯು ಅನವ್. ವೇಕ್ ವೇಕ್. ವೇಕ್. ಬೆಳಕಾಯ್ತು. ಚಾರ್ಜ್. ಸೊ ಇದಾಗಿದೆ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸಿ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ ಸ್ಟಾರ್ಸ್. ಲವ್ ಯು ಆಲ್. ಇವತ್ತು ಬುಧವಾರ, ಚೆನ್ನಾಗಿ ನಾನ್ ವೆಜ್ ತಿನ್ನಿ. ಶ್ರಾವಣ ಮಾಡ್ತಿರೋರು ಸ್ವಲ್ಪ ಹೊತ್ತು ಕಾಯಿರಿ. ಬಾಯ್. ನೀನು ನಾನ್ ವೆಜ್ ತಿನ್ಬೇಕಾ? ಗುಡ್ ನೈಟ್. ಮಲ್ಕೋ.